ಎಸ್ ಧನು ಅವರೇ, Yes, ಈ ma'am. ಜೋಡಿನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ, ಏನ್ ಹೇಳ್ತೀರಾ ಈ ಜೋಡಿ ಬಗ್ಗೆ ನೀವು? ರೀಲ್ಸ್ ಅಲ್ಲಿ ಕೆಲವು ಏನಾಗುತ್ತೆ ಅಂದ್ರೆ ನಾವು ಮಾಡೋ ರೀಲ್ಸ್ ಅಲ್ಲೆಲ್ಲ ಅದರಲ್ಲಿರೋ ಬಾಂಡಿಂಗ್ ಅಥವಾ ನಾವು ಕಿತ್ತಾಡೋ ರೀತಿ ನೋಡಿ ಕೆಲವರು ಅದನ್ನ ಮಜಾ ಮಾಡ್ತಾರೆ, ಕೆಲವರು ಅದನ್ನ ಕಮೆಂಟ್ ಮಾಡ್ತಾರೆ, ಇವ್ರು ಈ ತರ ಇರಲ್ಲ, ಸುಮ್ಮನೆ ಓವರ್ ಬಿಲ್ಡಪ್ ಕೊಡ್ತಾರೆ ಅಂತ. ಅದು ರೀಲ್ಸ್ಗೆ ಅಷ್ಟೇ ಸೀಮಿತವಾಗಿರಲ್ಲ, ರಿಯಲ್ ಲೈಫಲ್ಲೂ ನಾವು ಆ ರೀತಿ ಇದ್ರೇನೆ ರೀಲ್ಸ್ ಅಲ್ಲೂ ಕೂಡ ಆ ರೀತಿ ಕಾಣಿಸೋದಕ್ಕೆ ಸಾಧ್ಯ. ನಮ್ಮನ್ನ ನೋಡಿ ಒಂದಷ್ಟು ಜನ ನಮ್ಮ ತರನೇ ಇರ್ಬೇಕು ಅಂತೇಳಿ ಯೋಚನೆ ಮಾಡೋ ಟೈಮಲ್ಲಿ ನಾವು ಏನಾದ್ರೂ ಕಿತ್ತಾಡ್ಕೊಳ್ಳೋದು ಅಥವಾ ನಾವು ದೂರ ಆಗೋದು ಆ ತರ ಏನಾದ್ರೂ ಆದ್ರೆ ಅದು ಅಲ್ಲೂ ಪರಿಣಾಮ ಬೀರುತ್ತೆ. ಸೊ ನಾವು ಎಷ್ಟು ರೆಸ್ಪಾನ್ಸಿಬಿಲಿಟಿಯಲ್ಲಿ ಇರ್ತೀವೋ ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೂ ಇರುತ್ತೆ. ಆ ರೀತಿಯಾಗಿ ನಾವು ರೀಲ್ಸ್ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಅವರು ಕೂಡ ಎಷ್ಟೋ ಜನರಿಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ಅದೃಷ್ಟ ನಿಮ್ಗೆ ಹೆಂಡತಿ ಬಂದ ಮೇಲೆ ಅದೃಷ್ಟ ಬಂದಿರೋದು, ನನಗೂ ಹೆಂಡತಿ ಬಂದ ಮೇಲೆ ಅದೃಷ್ಟ. ಮನೇಲಿ ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರಾ? ಓ, ತುಂಬಾ ಹೆಲ್ಪ್ ಮಾಡ್ತಾರೆ. ಕಲೀರಿ ಅವ್ರನ್ನ ನೋಡಿ ಕಲೀರಿ. ಅಮ್ಮ, ನಮ್ಗೆ ಟಿಪ್ಸ್ ಕೊಡ್ಬೇಕಂದ್ರೆ ಏನ್ ಟಿಪ್ಸ್ ಕೊಡ್ತೀರಾ? ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಜಗಳ ಆಯ್ತು ಅಂತ ಹೇಳ್ಬಿಟ್ಟು ದೂರ ಆಗ್ಬಾರ್ದು. ನಿಮ್ಮಿಬ್ರ ಮಧ್ಯೆ ಜಗಳ ಆಗತ್ತಾ? ತುಂಬಾ ಜಗಳ ಆಗುತ್ತೆ. ಜಗಳ ಆದಾಗ ಯಾವ ರೀತಿ ನೀವು ಸಮಾಧಾನ ಆಗ್ತೀರಾ? ಅಥವಾ ಅವ್ರು ಸಾರಿ ಕೇಳುದಾ, ನೀವು ಸಾರಿ ಕೇಳುದಾ? ನಾನೇ ಸಮಾಧಾನ ಆಗ್ತೀನಿ. ಅವರು ಜೋರಾಗಿದ್ದಾಗ ನಾನ್ ಸಮಾಧಾನ ಆಗ್ತೀನಿ. ಸಾರಿ ಕೇಳೋದು ಅವ್ರೆ. ಅದಕ್ಕೆ ಜಗಳ ಆಡ್ಬೇಕು, ಲವ್ ಮಾಡ್ಬೇಕು. ಲವ್ ಮಾಡ್ಬೇಕು, ಲವ್ ಜಾಸ್ತಿ ಜಗಳ ಇರ್ಬೇಕು. ಜಗಳ ಇಲ್ದಾನೆ ಬರೀ ಪ್ರೀತಿನೇ ಇದ್ರೆ ಚೆನ್ನಾಗಿರಲ್ಲ. ರಮೇಶ್ ದಂಪತಿಗಳಿಗೆ ಸ್ವಾಗತ. ನಮಸ್ಕಾರ. ಅಂದ್ರೆ ನಮ್ಮಲ್ಲಿ ಈಗ ಏನೋ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಕವನ, ಕತೆ, ಕಾದಂಬರಿ ಏನ್ ಬೇಕಾದ್ರೂ ಇರ್ಬೋದು. ಬಟ್ ಈ ಚುಟುಕು ಹಾಸ್ಯ ಇದೆಯಲ್ಲ, ಅದನ್ನ ದೃಶ್ಯ ಮಾಧ್ಯಮದ ತರದ ಒಂದು ಮಜಾ. ಅದನ್ನ ಯಶಸ್ವಿಯಾಗಿ ಮಾಡಿದೀರಾ ಸರ್. ಬಟ್ ಸ್ಟಿಲ್ ದೇ ಆರ್ ಎಂಜಾಯಿಂಗ್ ದಟ್ ವರ್ಕ್ ಜೊತೆಗೆ ಆ ಬಾಂಧವ್ಯ. ಐ ಥಿಂಕ್ ನಿಮ್ ಜೀವನದಲ್ಲೂ ಅದೇ ಅಳವಡಿಸ್ಕೊಂಡ್ರೆ ಎಲ್ಲಾನು ಚೆನ್ನಾಗತ್ತೆ ಅಂತ ಅನ್ಸುತ್ತೆ. ಸರ್, ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಸರ್. ಎಲ್ರಿಗೂ ಒಂದು ಭಾಗ ನಾವು ಸಂತೋಷವಾಗಿರೋದು, ಅದ್ರ ಮೂಲಕ ಎಲ್ಲರನ್ನೂ ಸಂತೋಷ ಪಡಿಸೋದಿದೆಯಲ್ಲ, ಇದು ಬಹಳ ಒಳ್ಳೆ ಕಾಯಕ. ನನಗೆ ಇದು ಎಲ್ಲರಿಗೂ ಸಾಧ್ಯ ಅನ್ನೋದು ನಿಮ್ಮನ್ನು ನೋಡಿದ ಮೇಲೆ ಗೊತ್ತಾಯ್ತು. ತುಂಬಾ ಸಂತೋಷ ಆಯ್ತು ನಿಮ್ಮಿಬ್ಬರನ್ನ ಇವತ್ತು ಭೇಟಿಯಾಗಿದ್ದು. ಧನು ಮತ್ತೆ ಪ್ರಜ್ಞಾ ಸದಾ ಕಿತ್ತಾಡ್ತಾ ಇರೋ ಹಾಗಿರುತ್ತೆ, ಆದ್ರೆ ಒಳಗಡೆ ತುಂಬಾ ಪ್ರೀತಿ ಇದೆ. ಹೌದು. ಅವ್ರಿಗಿವತ್ತು ಒಂಥರದ ಆಶೀರ್ವಾದದ ರೂಪದಲ್ಲಿ ನೀವಿಬ್ರು ಬಂದಿದ್ದು ಬಹಳ ಖುಷಿ ಆಯ್ತು. ನೀವು ಆದರ್ಶಪ್ರಾಯವಾಗಿ ಇವತ್ತು ಅವ್ರ ಮುಂದೆ ನಿಂತಿದ್ದೀರಾ. ಅವರು ಎಲ್ಲರಿಗೂ ಆದರ್ಶಪ್ರಾಯವಾಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಎಸ್, ಧನು ಹಾಗೂ ಪ್ರಜ್ಞಾ ಅವರೇ, ಈ ಒಂದು ಮುದ್ದಾದ ಜೋಡಿಯಿಂದ ನೀವು ಕಲ್ತಿರುವಂತ ಒಂದು ಪಾಠ ಅನ್ನೋದಾದ್ರೆ ಅದು ಏನಿರ್ಬೋದು? ಸೊಸೆ ಮತ್ತು ಮಗ ಇಬ್ರು ಸೇರಿ ಇವ್ರನ್ನ ಅವರು ಫೇಮಸ್ ಆಗೋದಲ್ದೆ ಇವ್ರನ್ನು ಫೇಮಸ್ ಮಾಡಿದ್ದಾರೆ. ಅದಕ್ಕೂ ಅವ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಿಮ್ಮ ಈ ಜೀವನದಲ್ಲಿ ಖುಷಿ ಆಗಿದ್ರೆ ಅದನ್ನ ನೋಡೋದಕ್ಕೆ ನಮಗೆ ಖುಷಿ ಆಗುತ್ತೆ. ಏನ್ ನಿಮ್ಮ ಒಂದು ಈ ಜೀವನದ ಶೈಲಿ ಏನಿದೆ ಅದನ್ನ ನಾವು ಅಳವಡಿಸ್ಕೋತೀವಿ. ಇಬ್ರಿಗೂ ನಿಮ್ಮ ಆಶೀರ್ವಾದ ಬೇಕು. ಬೇಡ ಅನ್ಕೊಂಡ್ ಶ್ವೇತನ್ ಪಕ್ಕ ಹೋಗ್ಬಿಟ್ರಿ ನೀವು. ಶ್ವೇತ ಅವ್ರ ಹತ್ರ ಯಾರು ಹೋಗಂಗಿಲ್ಲ. ಕುರಿ ಅವ್ರಿಗೆ ನಮ್ ಜೋಡಿ ಮೇಡಮ್ ಅದು. ಅದೇ ಹೆಂಗ್ ನಿಮ್ ಜೋಡಿ ಆಗ್ಬಿಡುತ್ತೆ ಕೇಳಿ. ನೋಡಿ ಅಮ್ಮ, ಅದ್ ಹೆಂಗ್ ಹೆಂಗ್ ಹೇಳ್ತಾರೆ ಜೋಡಿ ಅಂತ. ಆಗ್ಬಿಡುತ್ತೆ? ನಿಮ್ ತಂಗಿ ಅಂತ ಹೇಳಿ ಶ್ವೇತ ಅವ್ರನ್ನ ಜೋಡಿ ಅಂತ ಯಾಕೆ ಹೇಳ್ತೀರಾ? ಹಂಗೆ ಯಾರು ಹೇಳ್ತಾರೆ ಮೇಡಮ್? ರಮೇಶ್ ಅವರು ಹಾಗೂ ಭಾರತಿ ಅವರು ಇವತ್ತು ಆಕ್ಚುಲಿ ಇವರಿಬ್ಬರ ವೆಡ್ಡಿಂಗ್ ಆನಿವರ್ಸರಿ, ಮದುವೆ ವಾರ್ಷಿಕೋತ್ಸವ. ಸೊ ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದ ಪರವಾಗಿ, ನಮ್ಮ ಬೀಗರ ಪರವಾಗಿ, ಇಡೀ ಕನ್ನಡಿಗರ ಪರವಾಗಿ ಹ್ಯಾಪಿ ಆನಿವರ್ಸರಿ. ಎಸ್, ನಮ್ಮ ಪ್ರೀತಿಯ ಬೀಗ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ರಮೇಶ್ ಅವರೇ, ಭಾರತಿ ಅಮ್ಮ, ಇಷ್ಟೊತ್ತು ನೀವು ಬಿಡು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದನ್ನ ಜೋಡಿಯನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಜೋಡಿ ನಂಬರ್ 1 ಖ್ಯಾತಿಯ ಕೋಟೆ ಜೋಡಿ ಪ್ರಭಾಕರ್ ಸರ್ ಹಾಗೂ ಶ್ರೀಮತಿ ಮಾಲತಿ ಮೇಡಮ್.
ಇವತ್ತಿನ ಆದರ್ಶ ಜೋಡಿಗಳು ರೌಂಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಎಲ್ಲಾ ಜೋಡಿಗಳಿಗೂ ಇನ್ಸ್ಪೈರ್ ಆಗುವಂತಹ ಒಂದೊಂದು ಜೋಡಿಗಳು ಬರ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬ ಸಂತೋಷ ಆಗ್ತಾ ಇದೆಯಲ್ಲಮ್ಮ. ನಾವು ಈ ಥರ ಅಂತ ಅನ್ಕೊಂಡಿರ್ಲಿಲ್ಲ, ಯಾಕಂದ್ರೆ ಸಿನಿಮಾಗಳಲ್ಲಿ ಶೂಟಿಂಗ್ ಅದು ಇದು ನೋಡ್ತಾ ಇದ್ವಿ. ಇಲ್ಲಿ ಎಲ್ರ ಜೊತೆನೂ ಅಂದರೆ ಅವ್ರವ್ರ ಕಷ್ಟಗಳು ನೋವುಗಳು, ಹೌದು. ಆಮೇಲೆ ನಮ್ಮ ಫ್ಯಾಮಿಲಿಗಳ ಜೊತೆ ನಾವು ನಮ್ಮ ಬಾಂಡಿಂಗು, ಇನ್ನೊಬ್ರು ನೋಡಿ ಕಲಿಯೋದು, ಸಾಯೋವರೆಗೂ ಇದೆ ಕಲಿಯೋದು, ಇನ್ನೂ ಕಲಿಯೋದಿದೆ ಅನ್ನೋದು ತೋರಿಸ್ಕೊಡ್ತಾ ಇದೆ ವೇದಿಕೆ. ಎಷ್ಟೋ ಸಿನಿಮಾಗಳಲ್ಲಿ ನಾವು ವಿಲನ್ ಆಗಿ ಮಾಡಿರ್ಬೋದು, ಬಟ್ ಜೋಡಿ ವಿಷಯಕ್ಕೆ ಬಂದರೆ ಜೋಡಿ ನಂಬರ್ 1 ನಾವು. ಸೂಪರ್. ನಿಮಗೆ ಯಾವ ಜೋಡಿ ಬಂದು ಯಾವ ಥರ ಇನ್ಸ್ಪೈರ್ ಮಾಡ್ತಾರೆ ಅಂತ ಓಕೆ, ಜೋರಾದ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ. ನಮ್ಮ ಜೋಡಿಗಳನ್ನ ಕೇಳ್ತೀನಿ, ಇಲ್ಲಿ ಬಂದಿರೋರು ಯಾರು? ನಮ್ಮ ಪೇರೆಂಟ್ಸ್. ಎಸ್, ನಮ್ಮ ಮಾವವರು. ಮಾವ್ರೆ, ಯಾಕೆ ಒಬ್ಬರೇ ಬಂದಿದ್ದೀರಾ? ಅವರು ಹುಷಾರಿಲ್ಲ. ಅಲ್ಲ, ನೀವು ಹಿಂಗ್ ಒಬ್ಬೊಬ್ಬರೇ ಬರೋದಕ್ಕೆ ನಾನು ಸೋಫಾದಲ್ಲಿ ಒಬ್ಬೊಬ್ಬನೇ ಕೂತ್ಕೊಳ್ಳೋದು. ನೀವೇ ಹೇಳ್ಕೊಟ್ಟಿರೋದು ನನಗೆ. ಎಲ್ಲ ನನ್ನ ಗುಣನೇ ನಿಂಗೆ. ಆಶೀರ್ವಾದ ಮಾಡಿ. ನಾನು ಮನೇಲಿ ಜಾಸ್ತಿ ಮಾತಾಡಲ್ಲ, ಅವನು ಮನೇಲಿ ಜಾಸ್ತಿ ಮಾತಾಡಲ್ಲ. ಎಸ್, ಪಕ್ಕದಲ್ಲಿರೋರು ನಮಸ್ತೆ, ನಮಸ್ಕಾರ. ರಾಜಾರಾಮ್ ಭಟ್ ಅವ್ರ ತಂದೆ. ಅವ್ರು ಆಕ್ಚುಲಿ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬರ್ತಿರೋದು. ಹೌದು. ಸೊ ನಮ್ಮಿಬ್ರಿಗೂ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ ಅವ್ರ ಸ್ಟೇಜ್ ಮೇಲೆ ಬಂದಿರೋದು. ವೆರಿ ಸ್ವೀಟ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ಎಸ್ ಮೇಡಮ್, ನಿಮ್ಮ ಪರಿಚಯ? ನಾನು ಸುಹಾಸ್ ಅವ್ರ ತಾಯಿ, ನಯನ ಅವ್ರ ಅತ್ತೆ. ನಯನ ಅವ್ರ ಅತ್ತೆ. ಫಸ್ಟ್ ಅದನ್ನ ಹೇಳ್ಬೇಕು ತಾನೇ ನೀವು. ನಯನ ಅವ್ರ ಅತ್ತೆ, ಸುಹಾಸ್ ಅವ್ರ ತಾಯಿ. ಅಭಿಲಾಷ್ ಅವ್ರ ಫಾದರು, ಅಪೂರ್ವ ಅವ್ರ ಮಾವ. ನಾನು ಅಭಿಲಾಷ್ ತಾಯಿ, ಅಪೂರ್ವ ಅತ್ತೆ. ವೆರಿ ಸ್ವೀಟ್. ನಾನು ಅಭಿಲಾಷ್ ಅವ್ರ ಮಾವ, ಅಪೂರ್ವ ಅವ್ರ ತಂದೆ. ರುದಾನ್ ಅವ್ರ ತಾತ. ರುದಾನ್ ಅವ್ರ ತಾತ. ಎಲ್ರಿಗೂ ಬೈ, ಸೆಟ್ಟಲ್ಲಿ ಎಲ್ರಿಗೂ ಬೈ ಅವನು. ಹೌದು ಹೌದು. ಮ್ಯಾಮ್ ಹೆಂಗಿದೆ ಗೊತ್ತಾ ಇದು? ನಾವೆಲ್ಲ ಪೇರೆಂಟ್ಸ್ ಚಿಲ್ಡ್ರನ್ಸ್ನ ಸ್ಕೂಲ್ ಡೇಲಿ ಪರ್ಫಾರ್ಮೆನ್ಸ್ ಬಿಟ್ಟಿದೀವಿ. ನಮ್ಮ ಅಮ್ಮಂಗೆ 1 ರೌಂಡ್ ಹೋಗಿ ಧೈರ್ಯ ಹೇಳ್ಬಿಟ್ಟು ಬಂದೆ ಹಿಂದ್ಗಡೆ.